ಕರ್ನಾಟಕ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಪ್ರತಿ ಜಿಲ್ಲೆಯಲ್ಲೂ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಜಿಲ್ಲೆಯಾದ್ಯಂತ ನಡೆದಂಥ ಕಾರ್ಯಕ್ರಮ ಚಿಂತಾಮಣಿ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯಿತಿವಾರು ಬಹಳ ಅದ್ಭುತವಾಗಿ ಬಹಳ ಚೊಕ್ಕವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ನಗರದಲ್ಲಿ ಮಾತ್ರ ನೋಡೋದಕ್ಕೆ ಜನರೆಲ್ಲ ಭಾಗವಹಿಸಿದ್ವಿ, ಜನರೆಲ್ಲ ಸೇರಿದ್ರು, ಕಲರ್ಫುಲ್ ಪ್ರೋಗ್ರಾಮ್ ಇತ್ತು. ಆದರೆ ನಗರಸಭೆಯವರು ಜಾಗೃತಿ ಜಾಥಾದ ವಿರುದ್ಧ ನಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬೇರೆ ಬಾಗೇಪಲ್ಲಿ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಗೌರಿಬಿದನೂರು, ಗುಡಬಂಡೆ ಈ ಎಲ್ಲ ಕಡೆ ಶಾಸಕರು ಭಾಗವಹಿಸಿರೋದ್ರಿಂದ ಅಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಚಿಂತಾಮಣಿಯಲ್ಲಿ ಶಾಸಕರು ಬರೋದಿಲ್ಲ, ಇದ್ರ ವಿರುದ್ಧವಾಗಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಿಲ್ಲ. ಇದರಿಂದ ನಾವು ದಲಿತ ಸಂಘಟನೆಗಳೆಲ್ಲ ನಗರಸಭೆಯ ಧೋರಣೆಯನ್ನು ಈ ಮೂಲಕ ನಡೆಸ್ತೀವಿ. ಹೋಲಿಕೆ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಕಾರ್ಯಕ್ರಮ? ಭಾಳ ಮುಖ್ಯವಾಗಿ ಈ ಸಂವಿಧಾನ ಜಾಗೃತಿ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಇಡೀ ಚಿಂತಾಮಣಿ ತಾಲೂಕು ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ವಭಾವಿಯಾಗಿ ಇದೇ ತಾಲೂಕು ಪಂಚಾಯತಿಯಲ್ಲಿ ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡಗಳು ಮತ್ತು ಅದಕ್ಕೆ ಜನಪ್ರತಿನಿಧಿಗಳು ಎಲ್ಲರೂ ಸೇರಿದಾಗ ಅಲ್ಲಿ ಕೆಲವು ಆಶ್ವಾಸನೆಗಳನ್ನು ಕೊಡ್ತಾ ಈ ಒಂದು ಸಂವಿಧಾನ ಜಾಗೃತಿ ಸಮಾವೇಶನ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕೆಲವು ಸಲಹೆಗಳನ್ನು ತೊಗೊಂಡ್ರು. ಮತ್ತು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ಹೇಳಿದ್ರು. ಬಟ್ ವಿಪರ್ಯಾಸ ಏನಂದರೆ, ಅವ್ರು ಯಾವ ರೀತಿ ಹೇಳಿದಾರೋ ಆ ರೀತಿ ನಾನು ಗ್ರಾಮ ಪಂಚಾಯಿತಿಗಳಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಗ್ರಾಮ ಪಂಚಾಯಿತಿಗಳು ಅದನ್ನು ಯಾವ ರೀತಿ ಇಲ್ಲಿ ಸಭೆಯಲ್ಲ ಇತ್ತು ಅದನ್ನ ಅಚ್ಚುಕಟ್ಟಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ತುಂಬ ಅದ್ಭುತವಾಗಿ, ತುಂಬ ಗೌರವಯುತವಾಗಿ ಎಲ್ಲ ಸಮುದಾಯದ ಜನಗಳು ಸೇರಿಕೊಂಡು ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೆ ಅಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಇಲಾಖೆಗಳಾಗಲಿ, ಶಿಕ್ಷಣ ಇಲಾಖೆ ಆಗಲಿ, ಮತ್ತು ತಾಲೂಕು ಪಂಚಾಯತ್ ಇಲಾಖೆ ಆಗಲಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಭಾಳ ಮುಖ್ಯವಾಗಿ, ಮತ್ತು CDP ಏನು ಅಲ್ಲಿನ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಇವರೆಲ್ಲರ ಒಂದು ಸಹಭಾಗಿತ್ವದ ಪ್ರತಿ ಗ್ರಾಮ ಪಂಚಾಯತಿಗಳು ತುಂಬ ಅದ್ಭುತವಾಗಿದೆ. ಮತ್ತು ಇನ್ನೂ ಒಂದು ಸಂತೋಷದ ಏನಂದರೆ, ಏನು ಚಿಂತಾಮಣಿ ತಾಲೂಕಿಗೆ ಚಿಲ್ಕಲ್ನೇರ್ಪು ಹೋಬಳಿಯಲ್ಲಿ ಚಿಲ್ಕಲ್ನೇರ್ಪಿಂದ ಸ್ವಾಗತವನ್ನು ಕೊಡುವ ಒಂದು ಜಾಥಾನ ಅಲ್ಲಿ ತುಂಬ ಅದ್ಭುತವಾಗಿತ್ತು. ಸೊ ಹಾಗಾಗಿ ನಾವು ನಗರ ಪ್ರದೇಶದಲ್ಲಿ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಎಲ್ಲರೂ ಭಾಗವಹಿಸ್ತೀವಿ, ಪ್ರತಿಯೊಬ್ಬರು ಬರ್ತೀವಿ. ಅದೇ ರೀತಿಯೇ ಅದ್ಭುತವಾಗಿರುತ್ತೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ನಾವು ಬಂದ್ವಿ. ಜೊತೆಗೆ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಮೊದಲನೇದಾಗಿ ಪೂರ್ಣ ಕುಂಭಮೇಳ ಮಾಡಿ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೇ ಒಂದೇ ಒಂದು ವರ್ಷ ಕೂಡ ಅಲ್ಲಿಲ್ಲ, ಪೂರ್ಣ ಕುಂಭಮೇಳನೂ ಇಲ್ಲ, ಎಂಥದ್ದು ಇಲ್ಲ. ಮತ್ತು ಒಂದು ಡಿಸಿಪ್ಲಿನ್ಡ್ ಆಗಿ ಅದನ್ನ ಹೇಗೆ ತಗೊಂಡು ಹೋಗಬೇಕು ಅನ್ನೋಂಥ ಒಂದು ಪದ್ಧತಿನೂ ಕೂಡ ಮಾಡಿಲ್ಲ. ಏನೇನು ಅರೇಂಜ್ಮೆಂಟ್ಸ್ ಇತ್ತೋ ಈ ನಗರ ಪ್ರದೇಶ ಸಂಬಂಧಪಟ್ಟಂಗೆ ನಾನು ಶಿಕ್ಷಣ ಇಲಾಖೆ ಅವರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ, ಮತ್ತು TPS ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸ್ವಲ್ಪ ಮಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಕೂಡ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಅದೇ ಉಳಿದಂತೆ ನಗರಸಭೆ ಆಗಲಿ, ಈ ಥರ ಯಾವುದೇ ಇಲಾಖೆಗಳಾಗಲಿ ಅವರು ಸಂಪೂರ್ಣವಾಗಿ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ರೀತಿ ಇದನ್ನು ಅಸಡ್ಡೆಯಿಂದ ನೋಡಿದ್ದಾರೆ ಅಂತ ನಾನು ಹೇಳ್ತೀನಿ. ಮತ್ತು ಜೊತೆಗೆ ಭಾಳಷ್ಟು ಬಾರಿ ನಿಮಗೂ ಗೊತ್ತಿರ್ಬೋದು, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಒಂದು ಜಾಥಾ ಬಂದಾದಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡ್ಬೋದು. ಒಂದು ಅಚ್ಚುಕಟ್ಟಾದಂಥ ಒಂದು ಸ್ಟೇಜಿನ ವ್ಯವಸ್ಥೆ ಮಾಡಿ ಅದ್ರ ಮುಖಾಂತರ ಅಲ್ಲಿರುವಂಥ ಜನಗಳಿಗೆಲ್ಲ ಸಂವಿಧಾನನ ಜಾಗೃತಿ ಮೂಡಿಸುವಂಥ ಒಂದು ರೀತಿ ಪೇಷನ್ಸ್ ಕೂತು ನಿಜವಾದ ಕೆಲಸ ಗ್ರಾಮ ಪಂಚಾಯತಿಗಳಾಗಿದೆ. ಆದರೆ ನಗರ ಪ್ರದೇಶದಲ್ಲಿ ಅದು ಆಗಿಲ್ಲ. ಇಲ್ಲಿ ವಿಫಲ ಮಾಡೋಕ್ಕೆ ಪ್ರಯತ್ನ ಮಾಡಿದಾರ ಅಥವಾ ಅವ್ರಿಗೆ ಇಷ್ಟ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಂದು ಸಣ್ಣ, ಆವಾಗಲೇ ನಮ್ಮ ಮುಖಂಡರು ಹೇಳ್ತಾ ಇರೋ ಒಂದು ಸಣ್ಣ ಬ್ಯಾನರ್ ಕೂಡ ಹಾಕಿಲ್ಲ ಇಲ್ಲಿ. ನಾವು ನೋಡಿದೆ, ಯಾವುದೋ ಒಂದು ಕಾರ್ ಶೋರೂಮ್ಗೆ ಸಹಜವಾಗಿ ಕಾರ್ ಶೋರೂಮ್ಗೆ ಇಡ್ತಾರೆ, ಇಲ್ಲಿ ಕಾರ್ಗಳನ್ನ ತೊಗೊಂಬಂದು ಇಡ್ತಾರೆ, ಪೆಂಡಲ್ ಹಾಕ್ಬಿಟ್ಟು ಬಿಸಿಲಿಗೆ ನಿಲ್ಲಿಸ್ತಾರೆ. ನಾವು ಅದೇ ಅನ್ಕೊಂಡಿದ್ವಿ, ಅದಕ್ಕೆ ಯಾರೋ ಕಾರ್ಗಳೇನಾದರೂ ಬಂದು ನಿಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಅಲ್ಲ, ಅದು ನಮ್ಮ ಕಾರ್ಯಕ್ರಮ ಅಂದಾಗ ನಮ್ಗೆ ತುಂಬ ದೊಡ್ಡ ಗೌರವ ಕೊಟ್ಟಿದ್ದೀರಿ ಸರ್ ತಾವೆಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ನಮಸ್ಕಾರ ಹೇಳಕ್ಕೆ ಮಾತ್ರ ಬಯಸ್ತೀವಿ. ಇಲ್ಲಿ ನನಗನ್ಸಿದ್ದೇನೆಂದರೆ, ಇದು 100% ಇದನ್ನು ಮಾದರಿಯಾಗಿ ತಗೊಳ್ಳಿ. ಹೇಗೆ ಅಂದರೆ, ಹೇಗೆ ಮಾಡಬಾರ್ದು, ನಗರ ಪ್ರದೇಶಗಳಲ್ಲಿ ಹೇಗೆ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಮಾದರಿಯಾಗಿ ತಗೊಂಡು ದಯವಿಟ್ಟು ಬೇರೆ ತಾಲೂಕಿನಲ್ಲಿರುವಂಥ ಅಧಿಕಾರಿಗಳು ಇದನ್ನು ಫಾಲೋ ಮಾಡಬೇಕು. ಈ ರೀತಿಯನ್ನು ಒಂದು ರೀತಿ ಅವಮಾನಕರವಾದಂಥ ಕೆಲಸವನ್ನು ತಾವು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ಬೇಡ್ಕೊತೀವಿ. ಈಗಾಗಲೇ ನನ್ನ ಸ್ನೇಹಿತರಾದಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ವಿಷಯವನ್ನು ತಮಗೆ ಅವಗಾಹನೆಗೆ ತಂದಿದ್ದಾರೆ. ನಾನು ಕೂಡ ಕೊನೆಯದಾಗಿ ಹೇಳೋದೇನಂತ ಹೇಳಿದ್ರೆ, ಒಬ್ಬ ದಲಿತನಾಗಿ ಅಧಿಕಾರಿ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ ಮತ್ತು
ಏನೋ ಒಂದು ಕಾಟಾಚಾರಕ್ಕೆ ಮಾಡಬೇಕಾಗಿತ್ತು, ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಿದ ಕಾರಣದಿಂದ ಇವತ್ತು ಇಡೀ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ನಗೆಪಾಟ್ಲಗೀಡಾಗಿದೆ. ಕನಿಷ್ಠ ಗ್ರಾಮಾಂತರ ಮಟ್ಟದಲ್ಲಿ ಮಾಡಿದಷ್ಟು ಮಾತ್ರ ಇಲ್ಲಿ ಕಾರ್ಯಕ್ರಮ ಮಾಡಿಲ್ಲ. ಯಾರು ಒತ್ತಡ ಇತ್ತೋ ಅಥವಾ ಅವ್ರು ಯಾರು ಸರಿಯಾಗಿ ಅಡ್ವೈಸ್ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ ರೀತಿಯಲ್ಲಿ ನಡ್ಕೋಬೇಕಾಗಿತ್ತು, ಅದನ್ನು ಕೂಡ ನಡ್ಕೊಂಡಿಲ್ಲ. ಕನಿಷ್ಠ ಈ ಪ್ರವಾಸಿ ಮಂದಿರದ ಕಾಂಪೌಂಡ್ ಒಳಗಡೆ ಕೂಡ ಇದಾಕಿದ್ರೆ ಕೂಡ ಪೆಂಡಲ್ ಹಾಕಿದ್ರೆ ಕೂಡ ಇಷ್ಟು ಜಾಗ ಸಾಕಾಗ್ತಾ ಇತ್ತು ಎಲ್ಲರಿಗೂ. ಆಮೇಲೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ. ಈ ಕೊನೆಯಿಂದ ಆ ಕೊನೆವರೆಗೂ ಫ್ಲಕ್ಸ್ಗಳು ಹಾಕಿದ್ದಾರೆ. ಬಿಸಿಲಲ್ಲಿ ಬಂದಂಥ ಮಕ್ಕಳಿಗೆ ಕನಿಷ್ಠ ಒಂದು ಗ್ಲಾಸ್ ನೀರು ಕೊಡೋದಾಗಲಿ ಅಥವಾ ಒಂದು ಪಾಕೆಟ್ ಮಜ್ಜಿಗೆ ಕೊಡೋದಾಗಲಿ ಅಥವಾ ಮಧ್ಯಾಹ್ನದ ಹೊತ್ತಲ್ಲಿ ಒಂದಷ್ಟು ಏನಾದರೂ ತಿಂಡಿ ಕೊಡೋದಾಗಲಿ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕಾಗಿತ್ತು. ಅವರು ಕೂಡ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅವರು ಕೂಡ ಮೆರವಣಿಗೆಯಲ್ಲಿ ನಾವು ಬರಬೇಕು, ಜವಾಬ್ದಾರಿ ಇದೆ, ಅದನ್ನು ಮಾಡ್ತಿದ್ದೀವಿ ಅಂತ ಮಾಡಿದ್ದಾರೆ. ಅದನ್ನು ಅವರು ಕೂಡ ಆತ್ಮಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಕೆಲಸ ಮಾಡಿಲ್ಲ. ಹಾಗಾಗಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ನಾನು ಒತ್ತಾಯ ಮಾಡಿ ಇದ್ರ ಮೇಲೆ ಸರ್ಕಾರ ಕ್ರಮವನ್ನು ತಗೋಬೇಕು. ಕ್ರಮ ತಗೊಳ್ಬೇಕು ಅಂತ ಪಕ್ಷದಲ್ಲಿ ಎಲ್ಲ ಸಂಘಟನೆಗಳನ್ನು ನಾವು ಒಂದು ವೇದಿಕೆಯಲ್ಲಿ ಇವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಸಂವಿಧಾನ ಜಾಗೃತಿ ಜಾಥಾವನ್ನು ರಾಜ್ಯಾದ್ಯಂತ ಆಚರಣೆ ಮಾಡುತ್ತಿರುವುದು, ಆದರೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗ್ಬೋದು, ಗೌರಿಬಿದನೂರು, ಗುಡಿಬಂಡ, ಬಾಗೇಪಲ್ಲಿ, ಚೇಳೂರು, ಅದೇ ರೀತಿ ಚಿಂತಾಮಣಿ ಗ್ರಾಮಾಂತರ ಭಾಗದಲ್ಲಿ ಅರ್ಥಪೂರ್ಣವಾದಂಥ ಸಂವಿಧಾನ ಜಾಗೃತಿ ಜಾಥಾ. ಎಲ್ಲ ಪಂಚಾಯಿತಿಗಳಲ್ಲಿ ನಾವು ಹೋಗಿದ್ದಾಗ ಅಲ್ಲಿ ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂತಂದರೆ, ಕಳಶಗಳ ಮತ್ತು ಶಾಲಾ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು, ಹೆಣ್ಮಕ್ಳು ಸಹ ಇವತ್ತು ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ. ಮತ್ತು ಅಲ್ಲಿ ವೇದಿಕೆಗಳು ಯಾವ ರೀತಿ ಇತ್ತಪ್ಪ ಅಂತಂದರೆ, ಪ್ರೋಟೋಕಾಲ್ ಪ್ರಕಾರ ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಅಲ್ಲಿ ಸ್ಥಳೀಯ ಮುಖಂಡರು ಮತ್ತು ನಮ್ಮ ದಲಿತ ಸಂಘಟನೆಗಳ ಮುಖಂಡರು ಸಹ ವೇದಿಕೆಗೆ ಕರೆದಿದ್ರು. ವೇದಿಕೆಯ ಮೇಲೆ ಬ್ಯಾನರ್ ಹಾಕ್ತಕ್ಕಂಥದ್ದು, ವೇದಿಕೆಯ ಮುಂಭಾಗ ಫೋಟೋ ಮತ್ತು ಸಂವಿಧಾನ ಪ್ರಿಯಾಂಬಲ್ ಫೋಟೋವನ್ನು ಇಟ್ಟು ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರು. ಎಲ್ಲ ಕಡೆನೂ ಹೋಗಿದ್ದೀವಿ ನಾವು. ಯಾಕಂದರೆ ಇಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಪೂರ್ವಭಾವಿ ಸಭೆ ಕರೆದಾಗ ಎಲ್ಲ ಇಲಾಖಾ ಅಧಿಕಾರಿಗಳು ದಲಿತ ಸಂಘಟನೆಗಳ ಮುಖಂಡರನ್ನ ಸಭೆಗೆ ಕರೆದಿದ್ರು. ಆ ಸಭೆಯಲ್ಲಿ ಅವರು ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ, ಪಂಚಾಯಿತಿಯಲ್ಲಿ ಈ ರೀತಿ, ನಗರಕ್ಕೆ ಬಂದಾಗ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತೆಲ್ಲ ಹೇಳಿದಾಗ ನಮ್ಮ ಸಲಹೆಗಳನ್ನು ಕೇಳಿದ್ದಕ್ಕೆ ನಾವು ಹೇಳಿದ್ವಿ. ಅವತ್ತು ನಮಗೆ ಮಾಡೋಕ್ಕಾಗಲ್ಲ ಟೌನಲ್ಲಿ ಈ ರೀತಿ ಅಂತ ಹೇಳಿದ್ದಿದ್ರೆ ನಾವು ದಲಿತ ಸಂಘಟನೆಗಳವರು ಇವತ್ತು ವಿಜೃಂಭಣೆಯಿಂದ ಮಾಡ್ತಿದ್ವಿ, ಅರ್ಥಪೂರ್ಣವಾಗಿ ಮಾಡ್ತಿದ್ವಿ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ವಿ. ಅವತ್ತೇನು ಹೇಳಿದ್ರು, ಹಿಂದೆಂದೂ ಮಾಡಿರಬಾರ್ದು, ಮುಂದೆ ಯಾರೂ ಮಾಡಿರಬಾರ್ದು, ಆ ರೀತಿ ನಾವು ಮಾಡ್ತೀವಿ ಅಂತೇಳಿ ಹೇಳಿರ್ತಕ್ಕಂಥ ನಗರಸಭಾ ಪೌರಾಯುಕ್ತರು ಇವತ್ತು ಒಂದು ಸಹ ಫ್ಲಾಗ್ಸ್ ಕಟ್ಟಿಲ್ಲ, ಬಂಟಿಂಗ್ಸ್ ಕಟ್ಟಿಲ್ಲ. ಇಲ್ಲಿ ಯಾವಾಗಲೂ ನಮ್ಮ ಮುಖಂಡರು ಹೇಳ್ದಂಗೆ ಇಲ್ಲಿ ಕಾರ್ ಶೋರೂಮ್ ಅವರು ಇಡ್ತಿದ್ರು, ಅದೇ ರೀತಿ ಅಂದ್ಕೊಂಡಿದ್ದೀವಿ ನಾವು. ಅದೇ ರೀತಿ ಮಾಡಿದ್ದಾರೆ ಬಿಡೋದು. ನಾವು ಇಲ್ಲೆಲ್ಲಾದರೂ ಸ್ಟೇಜ್ ಹಾಕ್ತಾರೆ, ಬೇರೆ ಕಾರ್ಯಕ್ರಮಗಳಿಗೆಲ್ಲ ಇಲ್ಲಿ ಸ್ಟೇಜ್ ಹಾಕ್ತಾರೆ, ಒಂದು ರೋಡ್ ಬ್ಲಾಕ್ ಮಾಡ್ತಾರೆ, ತಾಲೂಕು ಆಫೀಸ್ ಪಕ್ಕದಲ್ಲಿ ರೋಡ್ ಬ್ಲಾಕ್ ಮಾಡಿ ಕಾರ್ಯಕ್ರಮಗಳು ಮಾಡ್ತಾರೆ. ಇವತ್ತು ಸುಮಾರು ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಇವತ್ತು ಕಾರ್ಯಕ್ರಮ ಇಲ್ಲ. ದಲಿತ ಸಂಘಟನೆಗಳ ಮುಖಂಡರಿದ್ದೀವಿ. ಏನಕ್ಕೆ ಇವರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಾವು ಇವತ್ತು ದಲಿತ ವಿರೋಧಿ ಧೋರಣೆಯನ್ನು ಮಾಡ್ತಿದ್ದಾರೆ ಇವರು ಯಾರು ಕಮಿಷನರ್. ಮತ್ತು ಎಲ್ಲ ತಾಲೂಕುಗಳಲ್ಲಿ ಶಾಸಕರು ಬರ್ತಿದ್ದಾರೆ, ಆದರೆ ನಮ್ಮ ಚಿಂತಾಮಣಿಯಲ್ಲಿ ಶಾಸಕರು ಬಂದಿಲ್ಲ. ಹಂಗಾಗಿ ನೀವು ಈ ರೀತಿ ಮಾಡ್ತಾಯಿದ್ದೀರಾ, ಏನು ನಿಮ್ಮ ಕತೆ? ಇಂಥ ಅಧಿಕಾರಿಗಳು ನಮಗೆ ಬೇಕಾ? ಹಿಂದೆಂದೂ ಮಾಡಿರಬಾರ್ದು, ಮುಂದೆ ಯಾರೂ ಮಾಡಬಾರ್ದು, ಆ ರೀತಿ ಮಾಡ್ತೀನಿ ಅಂದಿದ್ದು ಇದೇನಾ? ಒಂದು ಬ್ಯಾನರ್ ಇಲ್ಲ, ಒಂದು ಫೋಟೋ, ಅಂಬೇಡ್ಕರ್ ಫೋಟೋ ಇಲ್ಲ, ಏನು ಕಾರ್ಯಕ್ರಮ ಅಂತ ಮಾಡಿದ್ದು? ಪ್ರೊವಿಷನ್ ಬಂದ್ವಿ, ಇಲ್ಲಿ ನಿಂತ್ಕೊಂಡ್ವಿ, ಪ್ರಿಯಾಂಬಲ್ನ ಓದಿಸ್ಬಿಟ್ರೆ ಮುಗೀತು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಪ್ರೈಸ್ಗಳು ಕೊಟ್ಬಿಟ್ಟು ಕಾರ್ಯಕ್ರಮ ಮುಗಿಸ್ಬಿಟ್ರೆ ಸಂಘಟನೆಗಳ ತವರೂರು ಇದು. ಚಿಂತಾಮಣಿ ಸಂಘಟನೆಗಳ ತವರೂರು.
ಯಾವ ರೀತಿ ನೀವು ನಡ್ಕೊಳ್ತಾ ಇರೋದು? ಇದು ಬೇಕಾ ನಮಗೆ? ಹಾಗಾಗಿ ಈ ದಲಿತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ನಾವು ಸಂವಿಧಾನ ವಿರೋಧಿ. ಇವತ್ತು ಸಂವಿಧಾನದಿಂದ ನಿಮ್ಗೆ ಆ ಸೀಟ್ ಸಿಕ್ಕಿರೋದು, ಸಂವಿಧಾನದಿಂದ ಇವತ್ತು ತಾಲೂಕು ದಂಡಾಧಿಕಾರಿಗಳು ಬಂದಿಲ್ಲ, ತಾಲೂಕು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಿದ್ದೀರಿ ನೀವು? ಹಂಗಾಗಿ ನಿಮ್ಮ ವಿರುದ್ಧ ಅಶ್ವೇಷಿತ ಅಡಿಯಲ್ಲಿ ಕೇಸ್ ದಾಖಲಿಸಿ ಕ್ರಿಮಿನಲ್ ಕೇಸನ್ನು ಹಾಕಿಸ್ತಕ್ಕಂಥ ಕೆಲಸ ಆಗಬೇಕು. ಎಲ್ಲ ಸಂಘಟನೆಗಳು ನಾವು ಇದ್ರ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು. ಯಾಕಂದರೆ ಇವಾಗ ಏಪ್ರಿಲ್ 14ಕ್ಕೆ ಚುನಾವಣೆ ಬರ್ತಾ ಇದೆ. ನಾವು ಅಂಬೇಡ್ಕರ್ ಜಯಂತಿ ಮಾಡೋಂಗಿಲ್ಲ. ಈ ಅಧಿಕಾರಿನೇ ಹೇಳಿದ್ರು ಪೂರ್ವಭಾವಿ ಸಭೆಯಲ್ಲಿ, ಏಪ್ರಿಲ್ 14ಕ್ಕೆ ನಮಗೆ ಪ್ರೋಟೋಕಾಲ್ ಇರುತ್ತೆ, ಅವತ್ತು ಏನೋ ಇದು ಎಲೆಕ್ಷನ್ ಅನೌನ್ಸ್ ಆಗಿದೆ, ನಾವು ಮಾಡೋಕ್ಕಾಗಲ್ಲ, ಹಂಗಾಗಿ ಅದ್ದೂರಿಯಾಗಿ ಮಾಡೋಣ ನಿಮ್ಮೆಲ್ಲರ ಸಹಕಾರದೊಂದಿಗೂ ಅಂತ ಹೇಳಿದ್ರು. ಇವತ್ತು ಯಾರು ಸಹಕಾರನೂ ಇಲ್ಲ, ಏನೂ ಇಲ್ಲ, ಯಾರಿಗೂ ಕೇಳಿದ್ದಿಲ್ಲ, ಮಾಡಿದ್ದಿಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಮತ್ತು ನಗರಸಭಾ ಸದಸ್ಯರಿಗೂ ಸಹ ಮಾಹಿತಿ ಗೊತ್ತಿಲ್ಲ, ಅವರು ಸಹ ಎಲ್ಲಿ ಅಂತ ನಮ್ಮನ್ನು ಕೇಳ್ತಾರೆ. ಪೊಲೀಸ್ ಇಲಾಖೆ ಅವ್ರು ನಮ್ಮನ್ನು ಕೇಳ್ತಾರೆ, ಎಲ್ಲಿ ಕಾರ್ಯಕ್ರಮ, ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಎಲ್ಲಿ ವೇದಿಕೆ ಎಲ್ಲಿ ಹಾಕಿದ್ದೀರಾ, ಏನು ಅಂತ ನಮ್ಮನ್ನು ಕೇಳ್ತಾರೆ. ಮತ್ತು ಪ್ರೊವಿಷನ್ ಬರೋವಾಗ ದಲಿತ ಕಾಲೋನಿಗಳ ಮುಂದೆ ಬರಬಾರ್ದು ಅನ್ನೋದು ಇದನ್ನ ಮೈಂಡ್ ಏನೋ ಗೊತ್ತಿಲ್ಲ. ಯಾವತ್ತು ಯಾವುದೇ ಕಾರ್ಯಕ್ರಮಗಳು ಆದಾಗ ವಿನೋಬ ಕಾಲೋನಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಬರ್ತಾ ಇತ್ತು. ಆದರೆ ವಿನೋಬ ಕಾಲೋನಿ ಮುಂದೆ ಬರ್ದಿರಾ ಇವತ್ತು ಸ್ಟ್ರೈಟ್ PCR ಕಾಂಪ್ಲೆಕ್ಸ್ ಬಂದಿತ್ತು, ಇಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿರ್ತಕ್ಕಂಥದ್ದು. ಇವರ ಉದ್ದೇಶ ಏನು? ಹಂಗಂದರೆ ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ ನೀವು? ಏನಕ್ಕೆ ಬೇಕಿಂತ ಅಧಿಕಾರಿಗಳು ನಮಗೆ? ಸಂವಿಧಾನ ವಿರೋಧಿಗಳು ಇವರು, ಅಂಬೇಡ್ಕರ್ ವಿರೋಧಿಗಳು ಇವರು. ಮೊದಲು ಇಲ್ಲಿಂದ ನೀವು ತೊಲಗಿ. ನಿಮ್ಮಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಅವಶ್ಯಕತೆ ಇಲ್ಲ. ಸುಮಾರು ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಚಿಂತಾಮಣಿಗೆ, ಯಾರೂ ನಿಮ್ಮಂತೆ ವರ್ತನೆ ಮಾಡಲಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳು. ಅವರನ್ನು ಈ ಕೂಡಲೇ ರಾಜ್ಯ ಸರ್ಕಾರ, ಜಿಲ್ಲಾಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವರು ಸಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ನಾವು ದಲಿತ ಸಂಘಟನೆಗಳೆಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಬಗ್ಗೆ